ನಂಜನಗೂಡಿನ ಕಪಿಲಾ ನದಿಯ ತಗ್ಗು ಪ್ರದೇಶಗಳಿಗೆ ಶಾಶ್ವತ ಪರಿಹಾರಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ ಚಿಂತಿಸಿದ್ದು, ಈ ಸಂಬಂಧ ನಂಜನಗೂಡಿನಲ್ಲಿ ಮಾತನಾಡಿದ ಅವರು, ನಿರಂತರವಾಗಿ ಮಳೆ ಸುರಿತಾ ಇದೆ. ಕಪಿಲಾ ನದಿಯಲ್ಲಿ ಪ್ರವಾಹದ ಮುನ್ಸೂಚನೆ ಕಂಡು ಬಂದಿಲ್ಲ. ಕಪಿಲಾ ನದಿಯ ಪ್ರವಾಹ ಕಂಡು ಬಂದ್ರೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ. ತಾಲೂಕಿನ ತಗ್ಗು ಪ್ರದೇಶದ ವಾಸಿಗಳು ಹೆದರುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದರು. ಡ್ಯಾಮ್ ಮೇಂಟೆನೆನ್ಸ್ ಆಗ್ತಾ ಇದೆ. ಈಗ ಸುಮಾರು 16,000 ಈಗ ಒಳಹರಿವು, ಅದರಲ್ಲಿ ಸುಮಾರು 5,000 ಈಗ ಬರ್ತಾ ಇದೆ. ಅದನ್ನು ಮೇಂಟೆನೆನ್ಸ್ ಆಗ್ತದೆ. ಸುಮಾರು 2,280 ಅಷ್ಟು ಈಗ ಮೇಂಟೆನೆನ್ಸ್ ಆಗಿದೆ. ಸೊ ಆದ್ದರಿಂದ ಇದು ಲಾಸ್ಟ್ ಮಂತಿಂದನೇ ನಮಗೆ ಅರ್ಲಿ ಮಾನ್ಸೂನ್ ಶುರುವಾಗಿತ್ತು. ಸಾಕಷ್ಟು ಒಳಹರಿವು ಬರ್ತಾ ಇದೆ, ಮೇಂಟೆನೆನ್ಸ್ ಆಗ್ತಾ ಇದೆ. ಅದು ಆತಂಕ ಇರೋದಿಲ್ಲ ಸರ್. ನುಗ್ಗುನು ಕೂಡ ಇನ್ನೂ ಈಗ ಸುಮಾರು 3.38 TMC ಅಷ್ಟು ತುಂಬ್ತಾ ಇದೆ. ಇನ್ನು ಕೆಪಾಸಿಟಿ ಬಂದು ಸುಮಾರು 5.44 TMC. ಅದರಿಂದ ನಮಗೆ ಸದ್ಯಕ್ಕೆ ಆತಂಕ ಇಲ್ಲ. ಇನ್ನು ಈಗಾಗಲೇ ನಾವು ನಮ್ಮ ತಹಸೀಲ್ದಾರ್ ಹಾಗೆ ನಮ್ಮ CMC ಕಮಿಷನರ್, ನಮ್ಮ ನಗರಸಭಾ ಅಧ್ಯಕ್ಷರು ಕಳೆದ ತಿಂಗಳೇ ನಾನು ಹಳ್ಳಿ ಮಾನ್ಸೂನ್ ಸೆನ್ಸ್ ಆಯಿತು. ಅವಾಗಲೇ ನಾವು ತಿಳಿಸಿದ್ದೇವೆ. ಕಮಿಟಿ ಕೂಡ ರಚನೆ ಆಗಿದೆ. ಇದಕ್ಕೆ ನಾವು ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಪ್ರೀ ಮಾನ್ಸೂನ್ ನಾವು ಮಾಡ್ಕೊಬೇಕು. ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಟೌನ್ ಭಾಗದಲ್ಲಿ ನಮ್ಮಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ, ರೋಲಿಂಗ್ ಕೂಡ ನಾವು ಜನರಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ. ವಿಶೇಷವಾಗಿ ಕಳೆದ ಬಾರಿ ನಮಗೆ ಯಾವ ರೀತಿ ಫ್ಲಡ್ಡಿಂಗ್ ಆಯಿತು ಆ ಭಾಗದಲ್ಲಿ ನಾವು ಡ್ಯಾಮ್ ಮೇಂಟೆನೆನ್ಸ್ ಆಗ್ತಾ ಇದೆ. ಈಗ